ಆಯ್ಕೆಗಳಲ್ಲಿ? ನಂದು ಪ್ರಾಬ್ಲಮ್ ಏನು ಅಂತಂದರೆ, ನಮ್ಮ ತಂದೆ ಇದೇ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಆ್ಯಂಡ್ ಅವ್ರಿಗೆ ಆಗಿನ ಟೈಮ್ನಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು. ಸೊ ಇವಾಗ ಅವ್ರು ಬಂದು ನಿಮ್ಮ ಮಗಳ ಜೊತೆ ಒಂದು ಫಿಲ್ಮ್ ಮಾಡಬೇಕು ಅಂದಾಗ ನಮ್ಮ ಅಪ್ಪಂಗೂ ಇಲ್ಲ ಅಂತ ಹೇಳೋದಕ್ಕೆ ಕಷ್ಟ ಆಗೋದು. ಸೊ ನನಗೂ ಇಲ್ಲ ಅಂತ ಹೇಳೋದಕ್ಕೆ ಕಷ್ಟ ಆಗೋದು. ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರು ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡಿರ್ತಾರೆ, ಎಲ್ಲೋ ಒಂದು ಕಡೆ. ಸೊ ನನಗೆ ಅದು ಹೇಗೆ ಅಂತಂದರೆ, ಈ ಕಡೆ ಇಷ್ಟ ಇಲ್ಲ ಅಂತಂದ್ರೂ ಮಾಡಬೇಕಾಗೋ ಪರಿಸ್ಥಿತಿ ಬಂತು. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಮನೆಗೆ ಬಂದು ಅಳ್ತಾ ಇದ್ದೆ, ನನಗೆ ಇಷ್ಟ ಇಲ್ಲ ಈ ಫಿಲ್ಮ್ ಮಾಡೋದಕ್ಕೆ, ನನಗೆ ಇಷ್ಟ ಇಲ್ಲ, ಐ ಆಮ್ ಸ್ಟ್ರೆಸ್ಸಿಂಗ್ ಮೈ ಲೈಫ್. ಆ್ಯಂಡ್ ಅದು ಸಮ್ವೇರ್ ಡೌನ್ ದ ಲೈನ್ ಇಟ್ ಸ್ಟಾರ್ಟೆಡ್ ಇಂಪ್ಯಾಕ್ಟಿಂಗ್ ಆನ್ ಮೈ ಪರ್ಸ್ನಲ್ ಲೈಫ್ ಆ್ಯಸ್ ವೆಲ್. ಈ ಕಡೆ ಅಪ್ಪಂಗೆ ಹೇಳೋಕ್ಕಾಗಲ್ಲ, ಈ ಕಡೆ ನನಗೆ ಟೀಮ್ ಇಷ್ಟ ಆಗ್ತಾ ಇಲ್ಲ ಅನ್ನೋದು. ಸೊ ದ್ಯಾಟ್ ಈಸ್ ವೆನ್ ಇನ್ನೊಂದೇನು ಅಂತಂದರೆ, ತುಂಬ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಇಲ್ಲ ನಾನು ಮಾಡೋದಕ್ಕಾಗಲ್ಲ ಅಂತ. ಇವತ್ತು ಎಲ್ಲೋ ಒಂದು ಕಡೆ ಇಲ್ಲ ಬ್ಯುಸಿ ಇದ್ದೀನಿ ಸರ್ ಆ ಥರ ಹೇಳೋದಕ್ಕೆ ನನಗಿದಾಗ್ತದೆ. ಬಟ್ ಆಗಿನ ಟೈಮ್ನಲ್ಲಿ ದೊಡ್ಡವರು ಇವ್ರಿಗೆ ಇಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ಸೊ ಐ ವಾಸ್ ಟೆನ್ ಟು ಡೂ ಇಟ್. ಬಟ್ ಅದಾದಮೇಲೆ ನಮ್ಮ ಅಪ್ಪಂಗೆ ಇದನ್ನೇ ಹೇಳ್ತಾ ಇದ್ದೆ, ಇದೇ ಟೈಮ್ ನಾನು ಈ ಫಿಲಮ್ ಕೊಟ್ಟಿದ್ರೆ ಅಂದರೆ ನನಗೆ ಆವಾಗ ಒಂದೇನು ಅಂತಂದರೆ, ನಮ್ಮ ತಂದೆನೂ ಆ ಟೈಮಿಂದ ಬಂದಿರೋದ್ರಿಂದ ಅವರು ಎಲ್ಲ ಹೀರೋಯಿನ್ಸ್ ಜರ್ನಿನೂ ನೋಡ್ಕೊಂಬಂದಿದ್ರು. ಅಂದರೆ ಹೀರೋಯಿನ್ಸ್ ಲೈಫ್ ಸ್ಪ್ಯಾನ್ ಇರೋದು ತುಂಬ ಚಿಕ್ಕದು, ಇವಾಗ ಬರ್ತಾ ಇರೋ ಫಿಲಮ್ ಎಲ್ಲ ಒಪ್ಕೊಂಬಿಡ್ಬೇಕು. ಸೊ ಆ ಒಂದು ಇದಿತ್ತು. ಸೊ ನಾನು ಅದನ್ನು ಮೋಲ್ಡ್ ಮಾಡಿ ಅವ್ರನ್ನ ಚೇಂಜ್ ಮಾಡೋ ಅಷ್ಟರಲ್ಲಿ ಸುಮಾರು ವರ್ಲ್ಡ್ ವಾರ್ಸೇ ನಡೆದೋಗಿದೆ ನಮ್ಮ ಮನೇಲಂತೂ. ಬಟ್ ಲಕ್ಕಿಲಿ ಫಾರ್ ಮೀ ಮೈ ಸಿಸ್ಟರ್ ವಾಸ್ ದೇರ್. ಬಿಕಾಸ್ ಏನಕ್ಕೆ ಅಂತಂದರೆ, ಎಷ್ಟೊಂದು ಸತಿ ನಾನು ಅಳೋದನ್ನ ಅವಳು ನೋಡಿ ಹೇಳೆ. ಆ್ಯಂಡ್ ನನಗೆ ಆಗ್ತಾಯಿಲ್ಲ, ನನಗೆ ಆ ಪ್ರೆಷರು ನಾನು ಎಷ್ಟು ತೊಗೋತಾ ಇದ್ದೆ ಅಂತಂದರೆ, ನಮ್ಮ ಅಪ್ಪನ ಹತ್ರ ಹೇಳೋಕ್ಕಾಗಲ್ಲ, ನಮ್ಮ ತಾಯಿ ಹತ್ರ ಹೇಳೋಕ್ಕಾಗಲ್ಲ, ಇನ್ನು ಯಾರ ಹತ್ರ ಆ ಫ್ರಸ್ಟ್ರೇಷನ್ ತೋರಿಸ್ಕೊಳ್ಳಿ. ಐ ಯೂಸ್ ಟು ಶೋ ಇಟ್ ಆನ್ ಮೈ ಸಿಸ್ಟರ್. ಆವಾಗ ಅವಳು ಮಾಡೋದಕ್ಕಾಗಲ್ಲ ಅಂದರೆ ಮಾಡೋದಕ್ಕಾಗಲ್ಲ, ಇಷ್ಟ ಇಲ್ಲ, ದೇರ್ ಇಸ್ ಆಲ್ವೇಸ್ ಸಮಥಿಂಗ್ ಕಾಲ್ಡ್ ನೋ. ಸೊ ಯು ಕ್ಯಾನ್ ಆಲ್ವೇಸ್ ಡೂ ಇಟ್. ಆ್ಯಂಡ್ ಇವಾಗ ನನ್ನ ತಂಗಿಗೆ ತುಂಬ ಫಿಲಮ್ ಆಫರ್ಸ್ ಬರೋದು, ಬಟ್ ಶಿ ಹ್ಯಾಡ್ ಮೇಡ್ ಹರ್ ಮೈಂಡ್, ನೋ ನಾನು ಮಾಡಲ್ಲ, ದಿಸ್ ಈಸ್ ಹೌ ಮೈ ಲೈಫ್ ಇಸ್, ದಿಸ್ ಈಸ್ ಹೌ ಐ ಹ್ಯಾವ್ ಡಿಸೈನ್ಡ್ ಇಟ್ ಆ್ಯಂಡ್ ಐ ವಾಂಟ್ ಇಟ್ ಟು ಬಿ ಲೈಕ್ ದಟ್. ಸೊ ಇದನ್ನು ಅವಳು ನೀಟಾಗಿ ಕ್ಲಾರಿಟಿ ತೊಗೊಂಡಿದ್ಲು. ನನಗೆ ಆ ಥರ ಕ್ಲಾರಿಟಿ ತೊಗೊಳೋದಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಒಂದೇನು ಅಂತಂದರೆ, ಇಂಡಸ್ಟ್ರಿ ಚಿಕ್ಕ ವಯಸ್ಸಿಂದನೂ ಬಂದೀನಿ, ನಮ್ಮ ಅಪ್ಪಂಗೆ ಒಂದು ಗ್ರ್ಯಾಟಿಟ್ಯೂಡ್ ಲೆವೆಲ್ಸ್ ಇರುತ್ತೆ. ಸೊ ನಮ್ಮಪ್ಪ ಅಂದಮೇಲೆ ನಾನು ಇಂಡಸ್ಟ್ರಿಗೆ ಬಂದಿರೋದ್ರಿಂದ ಅದು ತುಂಬ ತಲೆ ಕೂತ್ಕೊಂಡ್ಬಿಟ್ಟಿತ್ತು ನನಗೆ. ಆ ಥರ 3-4 ಫಿಲ್ಮ್ ಮಾಡಿದೆ. ಸೊ ನಮ್ಮ ಗ್ರ್ಯಾಟಿಟ್ಯೂಡ್ಗೋಸ್ಕರ ಅಫ್ಕೋರ್ಸ್ ಕೆಲವ್ದು ಒಂದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಏನಕ್ಕೆ ಅಂದರೆ, ನಮ್ಮ ತಂದೆಗೆ ನಾನು ಆರ್ಟ್ ಫಿಲ್ಮ್ನಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಮಾರಿಕೊಂಡವರು ಮಾಡಿದೆ, ಅದಕ್ಕೂ ಸ್ಟೇಟ್ ಅವಾರ್ಡ್ ಬಂತು. ಮತ್ತು ಇದನ್ನದು ರಾಮನ ಸವಾರಿ ಅಂತ ಮಾಡಿದೆ, ಅದಕ್ಕೂ ಸ್ಟೇಟ್ ಅವಾರ್ಡ್ ಬಂತು. ಸೊ ಈ ಥರದ್ದು ಒಂದಷ್ಟು. ಬಟ್ ಒಳ್ಳೆಯದೂ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಆ ಮೆಂಟಲ್ ಪ್ರೆಷರಿಂದ ಡಿಸ್ಟರ್ಬ್ ಆಗಿ ಈ ಫಿಲಮ್ ಇಂಡಸ್ಟ್ರಿನೇ ಬೇಡ ಅಂತಲೂ ಅಂತ ಅನಿಸಿದೆ. ಬಿಕಾಸ್ ಆ ಒಂದು ಪ್ರೆಷರ್ ಅವ್ರು ಕ್ರಿಯೇಟ್ ಮಾಡ್ತೀವೋ ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೋತೀವೋ ಗೊತ್ತಿಲ್ಲ. ಪ್ರಾಬಬ್ಲಿ ಈ ಮೆಚುರಿಟಿ ಆವಾಗಿದ್ದಿದ್ರೆ ಐ ವುಡ್ ಹ್ಯಾವ್ ಲೈಕ್ ಸೆಡ್ ನೋ, ಬೇಡ ಪಪ್ಪ ಅಂತ. ಅದನ್ನು ಕನ್ವಿನ್ಸ್ ಮಾಡೋ ಏಜ್ ನಂದಿರಲಿಲ್ಲ ಅದು. ಸೊ ಇವಾಗ ಯೋಚನೆ ಮಾಡ್ತೀನಿ, ಆ ಥರ ಮಾತಾಡ್ಬೋದಾಗಿತ್ತಲ್ವ ನಾನು, ಅವಾಗ ಹೇಳ್ಬೋದಾಗಿತ್ತಲ್ವ ನಾನು ಅಂತ. ಆ ಟೈಮಲ್ಲಿ ಕೆಲವೊಂದು ಇವಾಗ ಹಿಟ್ ಆಗಿರುವಂತ ಸಿನಿಮಾಗಳು ಕೈ ಬಿಟ್ಟು ಹೋಗಿದ್ದೀಯಾ? ಸುಮಾರಷ್ಟು ಆಗಿದೆ ಆ ಥರ. ಸೊ ಇಟ್ ಈಸ್ ಲೈಕ್ ಆ ಥರ. ಆಮೇಲೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ಬಂದ ಆ ಒಂದು ಟೈಮಲ್ಲಿ ನೋಡಿದ್ರೆ ಡ್ಯಾನ್ಸ್ ಮಾಡೋ ಹೀರೋಗಳ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಸೊ ಡ್ಯಾನ್ಸ್ ಮಾಡೋರು ಯಾರ್ಯಾರು ಅಂತಂದ್ರೆ ಒಂದಷ್ಟು ಲಿಸ್ಟ್ ಇದೆ, ಅದ್ರಲ್ಲಿ ನೀವು ಕೂಡ ಇದ್ರಿ. ಸೊ ನಿಮ್ಮ ಸಿನಿಮಾಗಳು ಒಳ್ಳೊಳ್ಳೆ ಡ್ಯಾನ್ಸ್ ಮಾಡಿದ್ದೀರಾ, ಸೊ ಎಲ್ಲೂ ಕೂಡ ನೋಡಿದ್ವಿ. ಬಟ್ ಬರ್ತಾ ಸ್ವಲ್ಪ ಆ ಡ್ಯಾನ್ಸ್ ಎಲ್ಲೋ ಒಂಚೂರು ಕಮ್ಮಿ ಆಯ್ತು ಅಂತ ಏನಾದ್ರು ಅನ್ಸೋದು, ಒಳ್ಳೆ ಪರ್ಫಾರ್ಮ್ ಮಾಡುವಂಥದ್ದು ಏನಾದ್ರು ಬೇಕು ಅಂತ. ಅದೇ ಸಿನಿಮಾಗೆ ಅವಶ್ಯಕತೆ ಇರಲಿಲ್ವಲ್ಲ ಮಾಡಿದಂಥ ಸಿನಿಮಾಗಳಲ್ಲಿ. ಇವಾಗ ತುಂಬ ಕಮರ್ಷಿಯಲ್ ಆಗಿ ಮಾಡ್ತಿದ್ದೀವಿ ಸಿನಿಮಾ ಅಂದಾಗ ಏನು ಬೇಕಾದ್ರೂ ಮಾಡ್ಬೋದು. ಈಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತೀವಿ ಅಂದಾಗ ನಾವು ಮಾಡೋ ಅವಕಾಶಗಳು ಕಮ್ಮಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಡ್ರಾಪ್ ಆಯಿತು. ಈ ಸಿನಿಮಾಲ್ಲಿ ಒಂದು ಸಾಂಗ್ ಇದೆ ಚುರುಮುರಿ ಅಂತ, ಅದ್ರಲ್ಲಿ ಒಳ್ಳೆ ಡ್ಯಾನ್ಸ್ ಇದೆ. ಈಗ ಮಾಡ್ತೀನಿ, ನೆಕ್ಸ್ಟಿಂದ 100% ಮಾಡ್ತೀನಿ. ಸೊ ಇವಾಗೆಲ್ಲ ಗೊತ್ತಾಗಿದೆಯಲ್ಲ ಏನೇನು ಮಿಸ್ಟೇಕ್ಸ್ ಆಯಿತು, ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕೆಲ್ಲ ಗೊತ್ತಾಗಿರೋದ್ರಿಂದ 100% ಅದನ್ನು ಮಾಡ್ತೀನಿ. ಡೆಫಿನೆಟ್ಲಿ.